ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಶ್ರೀಕೃಷ್ಣನ ಸಂದೇಶಗಳು. ಮಾತು ಎಲ್ಲರಿಗೂ ಬರುತ್ತದೆ, ಆದರೆ ಸಹಿಸಿಕೊಳ್ಳುವ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ. ತಿಳಿದು ಮಾತನಾಡಿ, ಇರುವವರೆಗೂ ಬೆಲೆ ತಿಳಿಯಲಿಲ್ಲ. ಕಳೆದುಕೊಂಡ ನಂತರ ಬೆಲೆ ತಿಳಿದರೂ ಪ್ರಯೋಜನವಿಲ್ಲ. ತನಗಾದರೆ ಮಾತ್ರ ನೋವಂತೆ, ಬೇರೆಯವರಿಗೆ ಆದರೆ ಅದು ನಾಟಕವಂತೆ. ನಾನು ನನ್ನದು ಅಂತ ಎಷ್ಟೇ ಹೋರಾಡಿದರೂ ನಿನ್ನ ಪಾಲಿನದು ಎಷ್ಟು ಅಂತ ಭಗವಂತ ಬರೆದಿರುತ್ತಾನೆ. ಅಷ್ಟೇ ನಿನಗೆ ಸಿಗುವುದು. ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅನ್ನುವವರಿಗೆ ಬೆಳಕಾಗು ಸಾಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನ ನೀಡುವನು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದಾಗಲಿ ಅಥವಾ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನಿದ್ದು ಕಾದು ನೋಡಬೇಕಷ್ಟೇ. ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು ಕಾಣದ ಕೈ ನಮ್ಮನ್ನು ಕೈ ಹಿಡಿಯುವುದು ಎಂದು. ನಾವು ಯಾರಿಗೆ ಏನು ಕೊಡುತ್ತೀವೋ ಅದೇ ದುಪ್ಪಟ್ಟಾಗಿ ಹಿಂತಿರುಗಿ ಬದಲಾಗಿ ಬರುತ್ತದೆ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದ್ದು. ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ. ಏಕೆಂದರೆ ಅವರು ನಿಮ್ಮ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಅವರ ನಿಲುವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ. ಸಾಧನೆ ಮಾಡಬೇಕು ಅನ್ನುವುದು ಏನೂ ಅಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ. ನಿನ್ನಲ್ಲಿರುವಂತಹ ಒಳ್ಳೆಯ ಗುಣಗಳೇ ಶಾಶ್ವತ. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ. ಬದಲಾಗಿ ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುತ್ತಿರುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ಥರ ಓಡಬೇಕು, ದುಡಿಯಬೇಕು. ಆ ಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳೂ ಇರುವುದಿಲ್ಲ. ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟೇ ಸುರಿದರೂ ಏನೂ ಪ್ರಯೋಜನವಿಲ್ಲ. ಯಾವಾಗ ನಾವು ಎಲ್ಲರನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿಗೆ ಕಸವಾಗಿ ಬಿಡುತ್ತೇವೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬ ಕೀಳಾಗಿ ಕಾಣುತ್ತಾರೆ. ನಿನ್ನ ಅರಿಯದೇ ಇರುವ ಜನರ ಬಗ್ಗೆ ಚಿಂತೆ ಮಾಡಬೇಡ. ಸಮಯವೇ ತಿಳಿಸುವುದು ನಿನ್ನ ಬೆಲೆ ಏನೆಂದು. ಎಲ್ಲೋ ಕರ್ಮಗಳ ಭಯವಿದೆ. ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನ ಸಮೂಹ ಏಕೆ? ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಪಾಪಗಳನ್ನು ಮಾಡುವುದು ನಮ್ಮ ಆಲೋಚನೆಗಳು, ಶರೀರವಲ್ಲ. ಆದರೆ ಗಂಗಾ ಕೇವಲ ಶರೀರವನ್ನು ಶುದ್ಧಗೊಳಿಸುತ್ತಾರೆ, ಹೊರತು ನಮ್ಮ ಆಲೋಚನೆಗಳನ್ನಲ್ಲ. ನಗುವ ಮುಖದಲ್ಲಿ ಬೆಟ್ಟದಷ್ಟು ನೋವಿದೆ,
ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ. ಒಬ್ಬರನ್ನ ಹೆದರಿಸಿ ನೀನು ದೊಡ್ಡವನಾಗಬೇಡ. ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರು ಮಾಡುತ್ತಾರೆ. ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರ ಕಲಿಸಿದ ಪಾಠವೇ ಹೆಚ್ಚು. ಒಳ್ಳೆಯ ಮುಖ ಆಯ್ಕೆ ಮಾಡುವುದಕ್ಕಿಂತ ಒಳ್ಳೆಯ ಹೃದಯವನ್ನು ಆಯ್ಕೆ ಮಾಡುವುದು ಉತ್ತಮ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.